ಸ್ನೇಹಿತರೆ ಹಾಗೂ 6ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಫೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರನ್ನು ವೆಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಫೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರ್ಗೆ ಸಾಗೋಣ. ಫೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರ್. ಫಸ್ಟು ಲೆಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಆಧಾರಿತ ಪ್ರಶ್ನೆಗಳು. ಕಂಪ್ಲೀಟ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೈ ಚೂಸಿಂಗ್ ದಿ ರೈಟ್ ಆನ್ಸರ್ಸ್ ಫ್ರಾಮ್ ದಿ ಯುವರ್ ಅಲ್ಟರ್ನೇಟಿವ್ ಗಿವನ್ಸ್. 4 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ, ಅದರ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, 4 ಸ್ಟೇಟ್ಮೆಂಟ್ಗಳು ಯಾವುದು ಕರೆಕ್ಟ್ ಅದ ಅಂತ ಕೇಳಿದರು. ನೋಡಿರಿ, ವಿಲ್ಮ್ಸ್ ರುಡಾಲ್ಫ್ ಈಸ್ ಎ ಫೇಮಸ್ ಆ್ಯಸ್. ವಿಲ್ಸ್ ರುಡಾಲ್ಫ್ ಎದಕ್ಕೆ ಫೇಮಸ್ ಆಗಿದ್ದ? ದ ರನ್ನರ್ ಆನ್ ದಿ ವೀಲ್ಸ್ ರನ್ನರ್ದಲ್ಲಿ. ಎ ಡಿಸೇಬಲ್ ಪರ್ಸನ್, ಎ ರಿಸ್ಟಲರ್ಸ್, ಬ್ಲ್ಯಾಕ್ ಗಜಲ್. ಅವೇನ ಬ್ಲ್ಯಾಕ್ ಗಜಲ್ ಒಬ್ಬ ಓಟಗಾರ, ಪ್ರಸಿದ್ಧ ಒಬ್ಬ ಕಪ್ಪು ಓಟಗಾರ ಅಂದರೆ ಅವ ಕಪ್ಪು ಇರ್ತಕ್ಕಂಥ ವ್ಯಕ್ತಿ. ಅವು ಗೆಜಲ್ ಅಂದರೆ ಒಟ್ಟು ಓಟಗಾರ ಸ್ಪರ್ಧೆಯಲ್ಲಿ ಅಂದರೆ 100 ಮೀಟರ್ ಓಟದಲ್ಲಿ 200 ಮೀಟರ್ ಓಟದಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಾರೆ. ಸೆಕೆಂಡ್ ಒನ್, ವಿಲ್ಮಾ ಈಸ್ ಎ ಡ್ಯಾಶ್. ವಿಲ್ಮಾ ಈಸ್ ಎ ಡ್ಯಾನ್ಸರ್, ಸ್ಪಿಂಟರ್, ಸಿಂಗರ್, ಟೀಚರ್ ಅಂತ ಕೇಳಿದ್ರು. ನೋಡಿ, ವಿಲ್ಮಾ ನಾವೇನು ಒಬ್ಬ ಸ್ಪಿಂಟರ್, ಅವನು ಓಟಗಾರ, ಹೌದು, ಅದಕ್ಕೆ ಸ್ಪಿಂಟರ್ ಅಂತ ಕರೆಯಲಾಗ್ತದೆ. ವಿಲ್ಮಾಸ್ ಲೆಗ್ಸ್ ವೇರ್ ವೀಕ್ ಬಿಕಾಸ್. ವಿಲ್ಮಾಸ್ ಲೆಗ್ಸ್ ಭಾಳಷ್ಟು ವೀಕ್ ಇತ್ತು, ಯಾಕಂದ್ರೆ ಬಿಕಾಸ್ ಸಿ ವಾಸ್ ಇಂಜುರಿ ವೈಲ್ ಪ್ಲೇಯಿಂಗ್. ಹರ್ ಲೆಗ್ಸ್ ವೇರ್ ಅಫೆಕ್ಟೆಡ್ ಬೈ ಪೋಲಿಯೋ. ಹರ್ ಲೆಗ್ಸ್ ವೇರ್ ಕ್ರಚ್ಡ್ ಬೈ ಮಷೀನ್. ಸಿ ಮೀಟ್ ವಿತ್ ಆನ್ ಆಕ್ಸಿಡೆಂಟ್. ರೈಟ್ ಆನ್ಸರ್ ಈಸ್ her legs were affected by polio. ಅದಕ್ಕೆ ರೈಟ್ ಆನ್ಸರ್ her legs were affected by polio. ಇನ್ನು ರ್ಯಾಪರ್ ಫೌಂಡ್ ಈಸ್ ಡಿಫಿಕಲ್ಟ್ ಟು ರನ್. ರ್ಯಾಪರ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ರನ್. ರೈಟ್ ಆನ್ಸರ್ ಈಸ್, ನೋಡಿ, ವಿತ್ ಆರ್ಟಿಫಿಷಿಯಲ್ ಲಿಮ್ಸ್, ಯೂಸುವಲ್ ಕ್ರ್ಯಾಚಸ್, with blades tied below his knees, wearing spiked shoes. ನೋಡಿ, ಇದು ರೈಟ್ ಆನ್ಸರ್, ವೀರಿಂಗ್ ಸ್ಪೈಕ್ಡ್ ಶೂಸ್. ಇನ್ನು 5ನೇದು, ಡಿಕ್ಥಾಲಾನ್ ಈಸ್ ಎ. ನೋಡಿ, ಡಿಕ್ಥಾಲಾನ್ ಈಸ್ ಎ ಏನಂದ್ರೆ ಎ ಕಾಂಪಿಟೇಷನ್ ವೇರ್ ಅಥ್ಲೆಟಿಕ್ಸ್ ಟೇಕ್ ಪಾರ್ಟ್ಸ್ ಇನ್ ದಿ ಸಪ್ರೇಟ್ ಇವೆಂಟ್ಸ್. ಅಂದರೆ ಯಾರು ಅಂಗವಿಕಲರು ಇರ್ತಾರೋ ಅವರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಇವೆಂಟ್ಸ್ ಆಗಿರ್ತದೆ. ಅದಕ್ಕೆ ರೈಟ್ ಆನ್ಸರ್ ಈಸ್ ಎ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಒನ್, ರೀಡ್ ದಿ ಲೆಸನ್ ಆ್ಯಂಡ್ ಫೈಂಡ್ ದಿ ಆನ್ಸರ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಸೇ ದಿ ಆನ್ಸರ್ ಓರಲಿ ಅಂತಂದ್ರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಫಸ್ಟ್ ಕ್ವಶನ್, ವೇರ್ ವಾಸ್ ದಿ 1992 ಒಲಿಂಪಿಕ್ಸ್ ಹೆಲ್ಡ್. 1992 ಒಲಿಂಪಿಕ್ಸ್ ಗೇಮು ಎಲ್ಲಿ ನಡೆಯಿತು? ರೈಟ್ ಆನ್ಸರ್ ಈಸ್ ಇನ್ 1919 ಒಲಿಂಪಿಕ್ಸ್ ಹೆಲ್ಡ್ ಇನ್ ಏನ್ರಿ ಬೆರ್ಸೆಲೋನಿಯಾ. ನೋಡಿ, ಬೆರ್ಸೋಲಿನಿಯಾದಲ್ಲಿ ನಡೀತು. ಎಲ್ಲಿ ನಡೀತು ರೀ? ಬೆರ್ಸೋಲಿನಿಯಾದಲ್ಲಿ ನಡೀತು. ಇನ್ನು ಹೂ ಆರ್ ದಿ 2 ಪೀಪಲ್ಸ್ ದ್ಯಾಟ್ ದಿಸ್ ಲೆಸನ್ ಟಾಕ್ಸ್ ಅಬೌಟ್. ಈ ಲೆಸನ್ದಲ್ಲಿ ಬಂದಂಥ 2 ಪ್ರಮುಖ ವ್ಯಕ್ತಿಗಳು ಯಾರಂದ್ರೆ ವಿಲ್ಮಾ ರುಡಾಲ್ಫ್ ಆ್ಯಂಡ್ ರ್ಯಾಪರ್ ಜಾನ್ಸನ್. ವಿಲ್ಮಾ ರುಡಾಲ್ಫ್ ಆ್ಯಂಡ್ ರ್ಯಾಪರ್ ಜಾನ್ಸನ್. ಟು ವಿಚ್ ಕಂಟ್ರಿ ಡಿಡ್ ವಿಲ್ಮಾ ಬೀಯಿಂಗ್. ವಿಲ್ಮಾ ಯಾವ ಕಂಟ್ರಿದೊಳಗೆ ನೆಲೆಸಿದ್ದ? ವಿಲ್ಮಾ ಈಸ್ ಬೀಯಿಂಗ್ ಇನ್ ದಿ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ದೇಶದಲ್ಲಿದ್ದ. ಇನ್ನು ವಾಟ್ ವಾಸ್ ದಿ ಡಾಕ್ಟರ್ ರಿಕಮೆಂಡೇಶನ್ ಟು ಇಂಪ್ರೂವ್ ದಿ ವಿಲ್ಮಾಸ್ ಲೆಗ್. ಡಾಕ್ಟರ್ ಅವ್ರು ಹೇಳ್ತಾರೋ ವಿಲ್ಮಾಸ್ ಲೆಗ್ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಏನು ಸಜೆಷನನ್ನು ಕೊಡ್ತಾರೋ? ದ ಡಾಕ್ಟರ್ ರಿಮೆಂಡೆಡ್ ರೆಗ್ಯುಲರ್ ಮೆಸಾಜಸ್ ಟು ಗೆಟ್ ದಿ ಲಿಮ್ಸ್ ಲೆಗ್ ಬ್ಯಾಕ್ ಟು ದಿ ನಾರ್ಮಲ್. ಅವನು ಹುಟ್ಟಿರ್ತಕ್ಕಂಥ ವ್ಯಕ್ತಿ 10 ವರ್ಷದ ಇರುವಾಗ ಮಗು ಇದ್ದಾಗನ ಅವ್ನ ಕಾಲು ಅಂಗವಿಕಲವಾಗಿರ್ತದೆ. ಅವ್ರು ಏನು ಮಾಡ್ತಾರೆ, ಡಾಕ್ಟರ್ಗಳು ಹೇಳಿ ಸಜೆಷನ್ ಕೊಡ್ತಾರೆ, ರೆಗ್ಯುಲರಾಗಿ ನೀವು ಮಸಾಜ್ ಮಾಡಿರಿ, ಗೆಟ್ ಹರ್ ಲೆಗ್ಸ್ಗೆ, ಅವಾಗ ಅದು ನಾರ್ಮಲ್ ಬರ್ತದೆ ಅಂತ ಹೇಳಿರು. Now what happened to ರ್ಯಾಪರ್ ಲೆಫ್ಟ್ ಲೆಗ್? ರ್ಯಾಪರ್ ಅವರ ಲೆಫ್ಟ್ ಲೆಗ್ ಏನಾಗಿರ್ತದೆ? ವೆನ್ ಹಿ ವಾಸ್ ಓನ್ಲಿ 12 his ಲೆಫ್ಟ್ ಲೆಗ್ ವಾಸ್ ಬ್ಯಾಡ್ಲಿ ಕ್ರಚ್ಡ್ ಇನ್ ಎ ಮಷೀನ್. ಅವರು ರ್ಯಾಪರ್ ಅವರು
ಎಷ್ಟು 12ನೇ ವಯಸ್ಸಿನಲ್ಲಿರುವಾಗಲೇ ಅವರ ಎಡಕಾಲು ಏನಾಗಿರ್ತಂದ್ರೆ ಬ್ರ್ಯಾಡ್ಲಿ ಕ್ರಾಸಿಡಿನೇ ಮಷಿನ್ದಲ್ಲಿ ಅದು ಕಟ್ ಆಗಿತ್ತು, ಅಂದರೆ ಜಬ್ಬಿ ಹೋಗಿತ್ತು. ದ ಫ್ರಂಟ್ ಆಫ್ ಒನ್ ಆಫ್ ದೀಸ್ ಟಾಯ್ಸ್ ವಾಸ್ ಹ್ಯಾಂಗ್ಡ್ ಔಟ್. ಅವಾಗ ಒಂದು ಇದ್ರದ್ದು ಏನಾಗಿದೆ, ಕೈದು ಕಾಲ್ದು ಬೆರಳುಗಳೆಲ್ಲ ಏನಾಗಿದ್ದು ಜೋತಾಡ್ತಿದ್ದು. ಹ್ಯಾಂಗಿಂಗ್ ಓವರ್ ಆ್ಯಸ್ ವುಡ್ ಆ್ಯಸ್ ಫಾಲ್ ಆಫ್, ಹೋಗಿ ಯಾವಾಗಲೂ ಮಡಿಸಿ ಬೀಳುತ್ತಿದ್ದು. ಲಿಸ್ಟ್ ಔಟ್ ದಿ ಇವೆಂಟ್ಸ್ ಇನ್ ದಿ ಡೆಕ್ಥಾಲಾನ್. ನೋಡಿ, ಡೆಕ್ಥಾಲಾನ್ ಅಂದರೆ ಏನು ಅಂದರೆ, ಇದು ಒಲಿಂಪಿಕ್ಸ್ ರನ್ನಿಂಗ್ ಓಡ್ತಕ್ಕಂಥ ಅಥ್ಲೆಟಿಕ್ಸ್ ಅಂತ ಕರಿತು. ಅಥ್ಲೆಟಿಕ್ಸ್ದಲ್ಲಿ ಆಗ್ತಕ್ಕಂಥದ್ದು ಓಟದ ಸ್ಪರ್ಧೆ ಡೆಕ್ಥಾಲಾನ್ ಅಂತ ಕರಿತು. 100 ಮೀಟರ್ ಡ್ಯಾಶ್, ಲಾಂಗ್ ಜಂಪ್, ಶಾರ್ಟ್ ಪುಟ್, ಹೈ ಜಂಪ್, 400 ಮೀಟರ್ ರನ್ನಿಂಗ್, 110 ಮೀಟರ್ ಹಡಲ್ಸ್, ಡಿಸ್ಕಸ್ ಥ್ರೋ, ಪೋಲೋ ವಾಲ್ಟ್, ಜಾವ್ಲಿನ್ ಥ್ರೋ, 15 ಮೀಟರ್ ರನ್ನಿಂಗ್, ಇವೆಲ್ಲ ಡೆಕ್ಥಾಲಾನ್ದಾಗ ಬರ್ತಕ್ಕಂಥದ್ದು. ಡೆಕ್ಥಾಲಾನ್ ಅಂದರೆ ವೈಯಕ್ತಿಕ ಆಟಗಳು ಅಂತ ಕರೆಯಲಾಗ್ತದೆ. ವೈಯಕ್ತಿಕ ಆಟಗಳು ಬರ್ತಕ್ಕಂಥದ್ದು 100 ಮೀಟರ್ ಡ್ಯಾಶು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಹೈ ಜಂಪು, 400 ಮೀಟರ್ ರನ್ನಿಂಗು, 100 ಮೀಟ್ರು ಹಡಲ್ಸು, ಡಿಸ್ಕಸ್ ಥ್ರೋ, ಪೋಲ್ ವಾಲ್ಟು, ಜಾವ್ಲಿನ್ ಥ್ರೋ, 15 ಮೀಟರ್ ರನ್ನಿಂಗು. ಇನ್ನು C3 ಟೈಪ್ ಕ್ವೆಶನ್. ಡಿಸ್ಕಸ್ ಇನ್ ದಿ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್. ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಿಂಪಿಕ್ಸ್. ವೈ? ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಿಂಪಿಕ್ಸ್. ವೈ? ಭಾಳಷ್ಟು ಕಂಟ್ರಿಗಳು ಒಲಿಂಪಿಕ್ಸ್ಗೆ ಇವರನ್ನು ಕಳಿಸಿದ್ರು. ಬಿಕಾಸ್ ಆಫ್ ಒಲಿಂಪಿಕ್ಸಲ್ಲಿ ಆಟ ಹೆಂಗಾಗಿತ್ತು ಅಂದರೆ, ಅದು ಇಟ್ ಈಸ್ ಬಿಕಾಸ್ ಒಲಿಂಪಿಕ್ಸ್ ಈಸ್ ಒನ್ ಆಫ್ ವರ್ಲ್ಡ್ ಬಿಗ್ಗೆಸ್ಟ್ ಇವೆಂಟ್ಸ್. ಜಗತ್ತಿನಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಆಟ ಯಾವುದಂದ್ರೆ ಒಲಿಂಪಿಕ್ಸ್ ಆಗಿತ್ತು. ಇಟ್ ಈಸ್ ಆ್ಯನ್ ಹಾನರ್ ಫಾರ್ ಎನಿ ಕಂಟ್ರಿ ಸೆಂಟ್ ಟು ಅಥ್ಲೆಟಿಕ್ಸ್. ಇದು ಒಂದು ಬೇರೆ ದೇಶದವರು ಆ ಅಥ್ಲೆಟಿಕ್ಸ್ ಕಳಿಸ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯವಾಗಿತ್ತು. ಇದು ಟೇಕ್ ಆ ಪಾರ್ಟ್ಸ್ ಆಫ್ ದೀಸ್ ಗೇಮ್ಸ್ಗಳಲ್ಲಿ ಒಂದು ಪ್ರಗತಿಯನ್ನು ಸಾಧಿಸ್ಬೇಕಾದ್ರೆ, ಒಂದು ದೇಶದ ಪ್ರಗತಿಯನ್ನು ನೋಡ್ಬೇಕಾದ್ರೆ ಒಲಿಂಪಿಕ್ಸ್ ಅತ್ಯಂತ ಪ್ರಮುಖವಾದ ಒಂದು ಘಟ್ಟಾಗಿತ್ತು. ಇಟ್ ಈಸ್ ನಾಟ್ ಸಕ್ಸಸ್ ಆರ್ ಫೇಲ್ಯೂರ್ ದ್ಯಾಟ್ ಕೌಂಟ್ಸ್. ಇಟ್ ಈಸ್ ನಾಟ್ ಸಕ್ಸಸ್, ಇದು ಎಲ್ಲ ಗೆಲ್ಲಬೇಕಂತಿಲ್ಲ. ಆರ್ ಫೇಲ್ಯೂರ್ ದ್ಯಾಟ್ ಕೌಂಟ್ಸ್, ಫೇಲ್ಯೂರ್ನೂ ಬರ್ತಕ್ಕಂಥ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಲಿಂಪಿಕ್ಸಲ್ಲಿ ಬರ್ಬೇಕಾದ್ರೆ ನಾವು ಗೆಲ್ತತ್ತ 100% ಹಾಕಲ್ಲ, ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ವಾಟ್ ಮ್ಯಾಟರ್ ಪಾರ್ಟಿಸಿಪೇಷನ್ ಇಸ್ ಇನ್ ದಿ ಗೇಮ್. ಪಾರ್ಟಿಸಿಪೇಷನ್ ಮಾಡೋದ, ಸ್ಪರ್ಧೆಯನ್ನು ಮಾಡೋದನ್ನ ಒಂದು ಆಟದ ಒಂದು ಇದಾಗಿರ್ತದೆ. Now, why are the players not happy when they just win? ಪ್ಲೇಯರ್ಸ್ಗಳು ಗೆಲ್ಲದೇ ಇದ್ದಾಗ, ಯಾವುದೇ ಒಂದು ಆಟದಲ್ಲಿ ಗೆಲ್ಲದೇ ಇದ್ದಾಗ ಅವರು ಸಂತೋಷದಿಂದ ಇರುವುದಿಲ್ಲ. ಯಾಕಂತ ಕೇಳ್ತಾರೆ. ಯಾಕಂದರೆ ದ ಪ್ಲೇಯರ್ಸ್ ಪುಟ್ ಇನ್ ದೇರ್ ಬೆಸ್ಟ್ ಎಫರ್ಟ್ಸ್ ಟು ವಿನ್. ಯಾವುದೇ ಒಬ್ಬ ಆಟಗಾರ ತನ್ನ ಗೇಮನ್ನು ಆಟ ಮಾಡಬೇಕಾದ್ರೆ ಭಾಳಷ್ಟು ಎಫರ್ಟ್ಸನ್ನು ಹಾಕಿರ್ತಾ. ದೇ ವಾಂಟ್ ಟು ಸೆಟ್ ಎ ನ್ಯೂ ರೆಕಾರ್ಡ್. ಅವಾಗ ಒಂದು ಎಫರ್ಟ್ಸ್ ಹಾಕಿ ಗೆದ್ದ ಅಂದ್ರೆ ಒಂದು ನ್ಯೂ ರೆಕಾರ್ಡ್ ಆಗ್ತದೆ. ಆ್ಯಂಡ್ ಬಿಕಮ್ ದಿ ವರ್ಲ್ಡ್ ಬೆಸ್ಟ್ ಎವರ್. ಜಗತ್ತಿನಲ್ಲಿ ನಾವು ಪ್ರಸಿದ್ಧಿಯನ್ನು ಪಡ್ಕೋತಾ. ಇನ್ನು ಹೌ ಡಿಡ್ ವಿಲ್ಮಾಸ್ ಫ್ಯಾಮಿಲಿ ಹೆಲ್ಪ್ ಹರ್? ಹೇಗೆ ವಿಲ್ಮಾಸ್ ಫ್ಯಾಮಿಲಿ ಹೆಲ್ಪ್ ಮಾಡಿದ? ಈಚ್ ಮೆಂಬರ್ ಇನ್ ಹರ್ ಫ್ಯಾಮಿಲಿ ಸ್ಪೆಂಡ್ ಸಮ್ ಟೈಮ್ ಮಸಾಜಿಂಗ್ ಹರ್ ಲೆಗ್ಸ್. ವಿಲ್ಮಾಸ್ ಫ್ಯಾಮಿಲಿ ಅವನಿಗೆ ಹೆಂಗೆ ಸಹಾಯ ಮಾಡಿರು ಅಂದಾಗ, ಹೆಂಗೆ ಸಹಾಯ ಮಾಡಿರು ಅಂದ್ರೆ, ಅವರು ಚಿಕ್ಕವಿದ್ದಾಗ ಅವರಿಗೆ ಮಸಾಜನ್ನು ಮಾಡಿ, ಸ್ಪೆಂಡ್ ಸಮ್ ಮಸಾಜ್ ಲೆಗ್ಸ್ಗೆ ಆ್ಯಂಡ್ ಕೋರ್ಸ್ ಆಫ್ ಟೈಮ್ ಸಿ ವಾಸ್ ಏಬಲ್ ಟು ವಾಕ್. ಆವಾಗ ಅವ್ರನ್ನ ರಿಲ್ಯಾಕ್ಸ್ ಆಗಿದೆ. ಚಿಕ್ಕ ಅಂಗವಿಕಲರುವಾಗ ಅವರಿಗೆ ಮಸಾಜನ್ನು ಮಾಡಿ ಅವ್ರ ಮನೆಯಲ್ಲಿರ್ತಕ್ಕಂಥವ್ರು ವಿಲ್ಮಾರ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವಾಗ ಅವ್ರು ನಾರ್ಮಲ್ ಆಗ್ತಾರೆ. ಸಿ ವಾಸ್ ಹೌಎವರ್ ನೀಡೆಡ್ ಟು ಸ್ಪೆಷಲ್ ಶೋಸ್. ಅವಾಗ ಸ್ಪೆಷಲಾಗಿ ಪ್ರವರ್ತನೆ ಮಾಡ್ತಾರೆ. ಹೌ ಡಿಡ್ ದಿ ರ್ಯಾಪರ್ ಸಫರ್ ಆಸ್ ಎ ಬಾಯ್? ಹೇಗೆ ರ್ಯಾಪರ್ ಸಫರ್ ಆಸ್ ಎ ಬಾಯ್? ವೆನ್ ದಿ ಡಾಕ್ಟರ್ ಸೇಡ್ ದಿ ಕಟ್ ಆಫ್ ಲೆಗ್ ಆಫ್. ಡಾಕ್ಟರ್ ಹೇಳ್ತಾರೋ ನಿನ್ನ ಲೆಗ್ ಯಾವಾಗ ಕಟ್ ಆಗ್ಯದವಲ್ಲ, ಅವಾಗ ಸಫರ್ ವಾಸ್ ವೆರಿ ಮಚ್ ಅಪ್ಸೆಟ್. ಅವಾಗ ರ್ಯಾಪರ್ ಅವರು ಭಾಳಷ್ಟು ಅಪ್ಸೆಟ್ ಆಗ್ತಾರೆ. ಆಲ್ ದಿ ಟೈಮ್ ಹಿ ವಾಸ್ ಇನ್ ಬೆಡ್. ಅವಾಗ ಬೆಡ್ದಾಗ ಮಲಗಿರ್ತಾರೋ. ಹಿ ಪ್ರೇ ಟು ಗಾಡ್. ದೇವ್ರ ಕಡೆ ಬಿಡ್ಕೊತಾರೆ. ಫಾರ್ ಹಿಸ್ ಮರ್ಸಿ, ತನ್ನ ಈ ಅಂಗವಿಕಲರಿಗೆ ಅವ್ರಿಗೆ ಗುಣ ಆಗಲಿ ಅಂತ ಬಿಡ್ಕೊತಾರೆ. ಹಿ ಗ್ರೀವ್ ಬೆಟರ್ ಡೇ ಬೈ ಡೇ ಆ್ಯಂಡ್ ಸರ್ಜನ್ ಕುಡ್ ಫೈನಲಿ ಸೇವ್ ಹಿಸ್ ಲೆಗ್. ಡೇ ಬೈ ಡೇ ಏನು ಮಾಡಿದ್ರೆ ಅವರು ಪ್ರಯತ್ನವನ್ನು ಮಾಡಿದ್ರು. ಕೊನೆಯಲ್ಲಿ ಸರ್ಜರಿ ಮಾಡಿದ್ರು. ಅವಾಗ ಫೈನಲಿ ಸೇವ್ ಹಿಸ್ ಲೆಗ್ ಆಯಿತು. ಇಟ್ ಈಸ್ ನಾಟ್ ಎಲ್ ಕಂಪ್ಲೀಟ್ಲಿ, ಅದ್ರ ಕಂಪ್ಲೀಟಾಗಿ ಆಗಲಿಲ್ಲ ಅದು. ಇನ್ನು ವಾಟ್ ಡು ಯು ಲರ್ನ್ ಫ್ರಾಮ್ ದಿ ಲೈವ್ಸ್ ಆಫ್ ದೀಸ್ ಟು ಗ್ರೇಟ್ ಅಥ್ಲೆಟಿಕ್ಸ್? ಈ ಇಬ್ಬರು ಗ್ರೇಟ್ ಅಥ್ಲೆಟಿಕ್ಸ್ ಮೂಲದಿಂದ ನಾವು ಕಲಿಯೋದು ಏನದ?
ಏನದಂದ್ರೆ ವಿ ಡೋಂಟ್ ಡಿಸೈಡ್ ಅವರ್ ಸೆಲ್ಫ್ ದ್ಯಾಟ್ ವಿ ಆರ್ ನಾಟ್ ಡಿಸೇಬಲ್. ನಾವು ಯಾವಾಗಲೂ ಡಿಸೈಡ್ ಮಾಡಬಾರ್ದು ನಮಗೆ ಸಾಧ್ಯ ಇಲ್ಲ ಅಸಾಧ್ಯವಾದದ್ದು ಅಥವಾ ಯಾವಾಗಲೂ ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ನಮ್ಗೆ ಅಸಾಧ್ಯ ಅಲ್ಲ ಅಂತೇಳಿ ತೀರ್ಮಾನಕ್ಕೆ ಬರಬಾರ್ದು. ಎವ್ರಿಬಡಿ ಶುಡ್ ಹ್ಯಾಸ್ ದೇರ್ ಓನ್ ಕೆಪಬಿಲಿಟಿ. ಪ್ರತಿಯೊಬ್ಬರಿಗೂ ಅದರದ್ದೇ ಆದ ಓನ್ ಕೆಪಬಿಲಿಟಿ ಇರ್ತದೆ ಟು ಅಚೀವ್ ಸಮಥಿಂಗ್. ಏನಾದರೂ ಅಚೀವ್ ಮಾಡೋಕೆ ಇನ್ ದೇರ್ ಇಂಟ್ರೆಸ್ಟೆಡ್ ಫೀಲ್ಡ್, ಒಂದು ಆಸಕ್ತಿಯುತ ಫೀಲ್ಡ್ದಲ್ಲಿ ಅಚೀವ್ ಮಾಡೋಕ್ಕೆ ಅವಕಾಶ ಇರ್ತದೆ ವಿತ್ ಎ ಗ್ರೇಟ್ ಪ್ರಿಸರ್ವೇಷನ್ಸ್ ಆ್ಯಂಡ್ ಸ್ಟ್ರಾಂಗ್ ವಿಲ್ ಇಟ್ ದಿ ಪಾಸಿಬಲ್. ಅದಕ್ಕೆ ನಾವು ಗ್ರೇಟ್ ಪ್ರಿಸರ್ವೇಷನ್ ಸ್ಟ್ರಾಂಗ್ ಆಗಿರಬೇಕು ಹೇಳ್ತಾರೆ. ಹ್ಯಾವ್ ಯು ಮೀಟ್ ಎನಿ ಒನ್ ಹೂ ಹ್ಯಾಸ್ ಮೇಡ್ ಗ್ರೇಟ್ ಅಚೀವ್ಮೆಂಟ್ ಇನ್ ಹೀಸ್ ಆರ್ ಹರ್ ಲೈಫ್? ಟೆಲ್ ಯುವರ್ ಫ್ರೆಂಡ್ಸ್ ಅಬೌಟ್ ಹಿಮ್ ಆ್ಯಂಡ್ ಹರ್. ನೋ, ಐ ಹ್ಯಾವಂಟ್. ಯಾಕೆ ನಾವು ಹ್ಯಾವ್ ಯು ಮೀಟ್ ಎನಿ ಒನ್ ಹೂ ಹ್ಯಾವ್ ಮೇ ಗ್ರೇಟ್ ಅಚೀವ್ಮೆಂಟ್ ಮಾಡೋಕೆ ನೀವು ಹೆಲ್ಪ್ ಮಾಡ್ತಾರನ್ನ? ಎಲ್ಲಿ ಹೆಲ್ಪ್ ಮಾಡಬಾರ್ದು ನಾವು, ಯಾಕೆ ಒಂದೇ ಆದ ಒಂದು ಕೆಪಾಸಿಟಿ ಇರ್ತದೆ. ಅದಕ್ಕೆ ನೋ, ಐ ಹ್ಯಾವಂಟ್ ಅಂತ ಕರೀತಾರೆ. ನೆಕ್ಸ್ಟ್ C4 ಟೈಪ್ ಕ್ವಶನ್. ಅರೇಂಜ್ ದಿ ಡೀಟೇಲ್ಸ್ ಗಿವನ್ ಬಿಲೋ ಇನ್ ದಿ ಸೀಕ್ವೆನ್ಸ್ಲಿ ಆರ್ಡರ್, ರೀರೈಟ್ ದೆಮ್ ಇನ್ ದಿ ಆಸ್ ಎ ಪ್ಯಾರಾಗ್ರಾಫ್. ಅಂದರೆ ಇಲ್ಲಿ ಹಿಂದೆ ಮುಂದೆ ಕೆಲವೊಂದು ಸೆಂಟೆನ್ಸ್ಗಳನ್ನು ಕೊಡಲಾಗಿದೆ, ಅದನ್ನು ನಾವು ಸರಿಯಾಗಿ ಜೋಡಣೆ ಮಾಡಲಾಗಿದೆ. ಇಲ್ಲಿ ಸರಿಯಾಗಿ ಜೋಡಣೆ ಮಾಡಿ ನಾವು ಆನ್ಸರನ್ನು ಕೊಟ್ಟಿದ್ದಾನು. 1, 2, 3 ಬರ್ತಕ್ಕಂಥ ಆರ್ಡರ್ಗಳು ಸ್ಟೋರಿಗೆ ಅನುಗುಣವಾಗಿ ಇದನ್ನು ಜೋಡಿಸ್ಬೇಕಾಗ್ತದೆ. ಅದಕ್ಕೆ ಫಸ್ಟ್ ಆನ್ಸರ್ ಏನು ಬರ್ತದೆ? ವಿಲ್ಮಾ ವಾಸ್ ವೀಕ್ ಆ್ಯಸ್ ಎ ಬೇಬಿ. ಮಗು ಹುಟ್ಟುತ್ತಿರಲೇ ವಿಲ್ಮಾ ಭಾಳಷ್ಟು ವೀಕ್ ಆಗಿರ್ತಾರೆ. ಸಿ ಹ್ಯಾಡ್ ಆ್ಯನ್ ಅಟ್ಯಾಕ್ ಪೋಲಿಯೋ ಇನ್ ಹರ್ 4th ಇಯರ್. 4 ವರ್ಷ ಪೋಲಿಯೋದಿಂದ ಅಟ್ಯಾಕ್ ಆಗಿರ್ತದೆ ಅವಳಿಗೆ, ವಿಲ್ಮಾಗೆ. ಸಿ ವಾಸ್ ಇನ್ ಬೆಡ್ ಫಾರ್ 2 years. ಅವರು 2 ವರ್ಷ ಬೆಡ್ದಿಂದ ಮಲಗಿರ್ತಾರೆ. ಸಿ ಹ್ಯಾಡ್ ರೆಗ್ಯುಲರ್ ಮಸಾಜ್ ಆಫ್ ಹರ್ ಲಿಮ್ಸ್ ಲೆಗ್ಗೆ ರೆಗ್ಯುಲರ್ ಮಸಾಜನ್ನು ಮನೆಯಲ್ಲಿ ಇದ್ದವ್ರು ಮಾಡ್ತಿರ್ತಾರೆ. ಸಿ ಬಿಕಮ್ ವೆಲ್ ಕೋರ್ಸ್ ಆಫ್ ಟೈಮ್. ಇವಾಗ ವೆಲ್ ಕೋರ್ಸ್ ಆಗಿರ್ತಕ್ಕಂಥ ಟೈಮ್ ಆಯಿತು. ಸಿ ಪ್ಲೇಡ್ ಫಾರ್ ಹರ್ ಸ್ಕೂಲ್ ಇನ್ ಒನ್ ಆಫ್ ದಿ ಮ್ಯಾಚಸ್. ತನ್ನ ಸ್ಕೂಲಲ್ಲಿದ್ದಾಗ ಒಂದು ಮ್ಯಾಚನ್ನು ಆಡ್ತಿದ್ದಳು. ನೆಕ್ಸ್ಟ್ ಲೆಟ್ಸ್ ಪ್ರಾಕ್ಟೀಸ್ ದಿ ವರ್ಲ್ಡ್. ಫಸ್ಟ್ V1 ಟೈಪ್ ಕ್ವಶನ್. ಹೂ ಆರ್ ದಿ ಫಾಲೋವಿಂಗ್. ಅದರ ಫಸ್ಟ್ ಒನ್ ಹೂ ಪಾರ್ಟಿಸಿಪೇಟ್ ಇನ್ ದಿ ರನ್ನಿಂಗ್ ರೇಸ್. ರನ್ನಿಂಗದಲ್ಲಿ ಪಾರ್ಟ್ಸ್ ಮಾಡ್ತಕ್ಕಂಥ ಅಥವಾ ರನ್ನಿಂಗದಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಏನಂತ ಕರೆಯಲಾಗ್ತದೆ? ಒಂದು ವರ್ಡ್ಗಳಲ್ಲಿ ಹೇಳಬೇಕು, ರನ್ನರ್ ಅಂತ ಕರೆಯಲಾಗ್ತದೆ. ಏನಂತ ಕರೆಯಲಾಗ್ತದೆ? ರನ್ನರ್. ಒನ್ ಹೂ ಟೇಕ್ಸ್ ಪಾರ್ಟ್ಸ್ ಇನ್ ದಿ ಫೀಲ್ಡ್ ಆ್ಯಂಡ್ ಟ್ರ್ಯಾಕ್ಸ್ ಇವೆಂಟ್ಸ್. ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಇವೆಂಟ್ಸಲ್ಲಿ ಒಬ್ಬ ವ್ಯಕ್ತಿ ಪಾತ್ರವಾಗಿ ಭಾಗವಹಿಸಿದ್ದಂದ್ರೆ ಅವನ್ನ ಅಥ್ಲೆಟಿಕ್ಸ್ ಅಥವಾ ಅಥ್ಲೇಟ್ಸ್ ಅಂತ ಕರೆಯಲಾಗ್ತದೆ. ಒನ್ ಹೂ ರನ್ಸ್ ಫಾಸ್ಟ್ ಫಾರ್ ಶಾರ್ಟ್ ಡಿಸ್ಟನ್ಸ್. ಅಂದ್ರೆ ಕಡಿಮೆ ದೂರವನ್ನು ಅತಿ ವೇಗವಾಗಿ ಓಡ್ತಕ್ಕಂಥವ್ರಿಗೆ ಏನಂತ ಕರಿತಾವೆ ಅಂದ್ರೆ 100 ಮೀಟರ್ ಓಡ್ತಕ್ಕಂಥವ್ರಿಗೆ ಸ್ಪ್ರಿಂಟರ್ ಅಂತ ಕರೆಯಲಾಗ್ತದೆ. ಸ್ಪ್ರಿಂಟರ್. ಒನ್ ಹೂ ಇಂಜುರಿ ಆ್ಯಸ್ ಎ ರಿಸಲ್ಟ್ ಆಫ್ ಡಿಸೀಸ್. ವ್ಯಕ್ತಿ ಇಂಜುರಿ ಆಗಿದ್ದಾರೆ ಒಂದು ವಿಕ್ಟಿಮ್ ಅಂತ ಕರಿತಾವೆ. ಏನು ಕರಿತಾವೆ? ವಿಕ್ಟಿಮ್. ಕಂಪ್ಲೀಟ್ ದಿ ಫಾಲೋವಿಂಗ್ ಪ್ಯಾರಾಗ್ರಾಫ್ ಚೂಸಿಂಗ್ ದಿ ಕರೆಕ್ಟ್ ವರ್ಡ್ ಫ್ರಮ್ ದಿ ದೋಸ್ ಗಿವನ್ ಬ್ರಾಕೆಟ್ಸ್. ಒಂದು ಪ್ಯಾರಾಗ್ರಾಫ್ ಕೊಡಲಾಗಿದೆ, ಅದರಲ್ಲಿ ಕೆಲವೊಂದು 2 ವರ್ಡ್ಗಳನ್ನು ಕೊಡಲಾಗಿದೆ, ಅವನ್ನ ಸರಿಯಾದ ಉತ್ತರವನ್ನು ತುಂಬಬೇಕಾಗ್ತದೆ. ಫಸ್ಟ್ ಒನ್, ಆಲ್ ದಿ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 7th ವೆಂಟ್ ಟು ದಿ ಸ್ಟೇಡಿಯಂ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗಳು 8ನೇ ತರಗತಿ 6ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರೆ ಸ್ಟೇಡಿಯಂಗೆ ಹೋದರು. ಸಮ್ ಆಗ್ತದೆ. ಸಮ್ ಈ ಸಮ್ ಆಗಲ್ಲ. ಸಮ್ ಆಫ್ ದೆಮ್ ಪಾರ್ಟಿಸಿಪೇಟ್ ಇನ್ ದಿ ಇಂಡಿವಿಜುವಲ್ ಇವೆಂಟ್ಸ್, ಎ ಫ್ಯೂ ಆಫ್ ದೆಮ್ ಇನ್ ದಿ ಗ್ರೂಪ್ ಇವೆಂಟ್ಸ್ ಆ್ಯಂಡ್ ದಿ ರಿಮೈನಿಂಗ್ ವೆಂಟ್ ಟು ದಿ ಚೇರ್ ಅಪ್ ದೇರ್ ಆಗ್ತದೆ. ಫ್ರೆಂಡ್ಸ್, ರೋಹಿತ್ ವಾಸ್ ಎ ಗುಡ್ ರನ್ನರ್. ವೆನ್ ದಿ ರೇಸ್ ಬಿಗ್ಯಾನ್ ಆಲ್ ಹಿಸ್ ಫ್ರೆಂಡ್ಸ್ ನ್ಯೂ ದ್ಯಾಟ್ ವುಡ್ ವಿನ್. In the finally, Rohit won the first prize and became the overall champion. ಇವು ಸರಿಯಾದ ಉತ್ತರಗಳಾಗ್ತವೆ. ಇನ್ನು V3 ಟೈಪ್ ಕ್ವಶನು. ರೀಡ್ ದಿ ವರ್ಡ್ಸ್ ಗಿವನ್ ಬಿಲೋ ಆ್ಯಂಡ್ ಸರ್ಕಲ್ ದಿ ವರ್ಡ್ ದ್ಯಾಟ್ ಡು ನಾಟ್ ಬಿಲಾಂಗ್ ಟು ದಿ ಗ್ರೂಪ್. ಅಂದರೆ ಇಲ್ಲಿ 4-5 ಪರ್ಯಾಯ ಪದಗಳದಾವ. ಅದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ನೋಡಿರಿ, ರನ್ನಿಂಗ್, ರಿಲೇ, ಹೈ ಜಂಪ್, ಲಾಂಗ್ ಜಂಪ್, ಕಬಡ್ಡಿ. ಇಲ್ಲಿ ಕಬಡ್ಡಿಯನ್ನು ತೆಗಿಬೇಕಾಗ್ತದೆ. ಯಾಕಂದ್ರೆ ವೈಯಕ್ತಿಕ ಆಟಗಳಾಗ್ತವೆ. ಇದು ಗುಂಪಿನಲ್ಲಿ ಆಡ್ತಕ್ಕಂಥದ್ದು ಕಬಡ್ಡಿ. ರನ್ನಿಂಗು, ರಿಲೇ, ಹೈ ಜಂಪು, ಲಾಂಗ್ ಜಂಪ್ ಇವು ಗುಂಪಿನಲ್ಲಿ ಆಡದೇ ಇರ್ತಕ್ಕಂಥದ್ದು. ಇನ್ನು ಕೋಚ್, ಕಾರ್ಪೆಂಟರ್, ಬ್ಯಾಟ್ಸ್ಮನ್, ಬೌಲರ್, ಅಂಪೈರ್, ವಿಕೆಟ್ ಕೀಪರ್. ಇಲ್ಲಿ ಕಾರ್ಪೆಂಟರ್ ಆಗ್ತದೆ. ಯಾಕಂದರೆ ಇವೆಲ್ಲ ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂಥದ್ದು. ಇದರ ಕೋಚು, ಬ್ಯಾಟ್ಸ್ಮನ್ನು, ಬೌಲರು, ಅಂಪೈರು, ವಿಕೆಟು ಕೀಪರ್ ಎಲ್ಲ ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂಥದ್ದು. ಕಾರ್ಪೆಂಟರ್ ಒಂದು ಬೇರೆ ಬರ್ತದೆ. ಇನ್ನು ಚೆಸ್ಸು, ಆಮೇಲೆ ಕೇರಮ್ಮು, ಫುಟ್ಬಾಲು, ಟೇಬಲ್ ಟೆನ್ನಿಸ್ಸು, ಸ್ನೇಕು, ಲ್ಯಾಡರು.
ಇದು ಫುಟ್ಬಾಲ್ ಇದು ಗ್ರೌಂಡಲ್ಲಿ ಆಡ್ತಕ್ಕಂಥದ್ದು, ಇವೆಲ್ಲ ಆಡ್ತಕ್ಕಂಥದ್ದು. ಇನ್ನು ಇಂಡೋರ್ ಗೇಮ್ ಅಂತ ಕರಿತಾರೆ. ಇದು ಫುಟ್ಬಾಲು ಔಟ್ಡೋರ್ ಗೇಮು, ಇವೆಲ್ಲ ಇಂಡೋರ್ ಗೇಮ್ ಆಗಿರ್ತಾವೆ. ಅದಕ್ಕೆ ಚೆಸ್ಸು, ಕ್ಯಾರಮ್ಮು, ಟೇಬಲ್ ಟೆನ್ನಿಸು, ಸ್ನೇಕು, ಲ್ಯಾಡರು. ನೆಕ್ಸ್ಟ್ ತೆಂಡೂಲ್ಕರ್, ಸೆಹ್ವಾಗ್, ಧೋನಿ, ಆಮೇಲೆ ಮಹೇಶ್ ಭೂಪತಿ, ಯುವರಾಜ್ ಸಿಂಗ್ ಇವೆಲ್ಲ ಕ್ರಿಕೆಟಿಗರ. ಆದರೆ ಮಹೇಶ್ ಭೂಪತಿ ಕ್ರಿಕೆಟಿಗರಲ್ಲ, ಅದಕ್ಕೆ ಇವರೆಲ್ಲ ಕ್ರಿಕೆಟಿಗರ. ಅದಕ್ಕೆ ಮಹೇಶ್ ಭೂಪತಿನ ಈ ಗ್ರೂಪಿಂದ ತೆಗಿಬೇಕಾಗ್ತದೆ. ಇನ್ನು ಮ್ಯಾಚ್ ದಿ ಅವಾರ್ಡ್ಸ್ ವಿತ್ ದಿ ಅಚೀವ್ಮೆಂಟ್ಸ್ ಫಾರ್ ವಿಚ್ ದೇರ್ ಗಿವನ್ಸ್. ಕೆಳಗಿನ ಅವಾರ್ಡ್ಸ್ಗಳು ಯಾವ ಅಚೀವ್ಮೆಂಟ್ ಮಾಡಿದಾಗ ಕೊಡ್ತಾರೋ ಅಂತ ಕೇಳಿದಾರೆ ನೋಡ್ರಿ. ಖೇಲ್ ರತ್ನ ಪ್ರಶಸ್ತಿ ಯಾಕೆ ಕೊಡ್ತಾರಂದ್ರೆ ಹೈಯೆಸ್ಟ್ ಅವಾರ್ಡ್ ಗಿವನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಎನಿ ಗೇಮ್. ಅಂದ್ರೆ ಖೇಲ್ ರತ್ನ ಪ್ರಶಸ್ತಿನ ಸೆಂಟ್ರಲ್ ಗೌರ್ಮೆಂಟ್ದವರು ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಯಾವುದೇ ಆಟದಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೈಯೆಸ್ಟ್ ಅವಾರ್ಡನ್ನು ಕೊಡ್ತಕ್ಕಂಥ ಗೇಮು. ಅದಾದ ನಂತರ ಬರೋದು ಅರ್ಜುನ್ ಅವಾರ್ಡು. ಅರ್ಜುನ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ದಿ ಗೇಮ್ ಗಿವನ್ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡ್ತಕ್ಕಂಥದ್ದು. ಆಮೇಲೆ ಇದು ಗಿವನ್ ಇನ್ ದಿ ಪರ್ಫಾರ್ಮೆನ್ಸ್ ಆಫ್ ನಿಮ್ಗೆ ಯಾವುದೇ ಒಂದು ಆಟದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅರ್ಜುನ್ ಅವಾರ್ಡನ್ನು ಕೊಡ್ತಾರೆ. ಇನ್ನು ದ್ರೋಣ ಅವಾರ್ಡು ಇದು ಔಟ್ಸ್ಟ್ಯಾಂಡಿಂಗ್ ಕೋಚಸ್ಗೆ ಕೊಡ್ತಕ್ಕಂಥ ಅವಾರ್ಡು, ಅಂದರೆ ಅಂಪೈರ್ಗಳಿಗೆ ಕೊಡ್ತಕ್ಕಂಥ, ಕೋಚ್ ಮಾಡ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ. ಇನ್ನು ಏಕಲವ್ಯ ಅವಾರ್ಡ್ಸು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಎನಿ ಗೇಮ್ ಗಿವನ್ ಇನ್ ದಿ ಸ್ಟೇಟ್ ಗೌರ್ಮೆಂಟ್ದವರು ಕೊಡ್ತಕ್ಕಂಥ ಗೇಮ್ಗಳಿಗೆ ಕೊಡ್ತಕ್ಕಂಥವಾದ ಏಕಲವ್ಯ ಅವಾರ್ಡು. ಇನ್ನು ಧ್ಯಾನಚಂದ್ರ ಅವಾರ್ಡ್ ಕೊಡ್ತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಹಾಕಿದಾಗ ಕೊಡ್ತಕ್ಕಂಥದ್ದು, ಹಾಕಿದವರಿಗೆ ಕೊಡ್ತಕ್ಕಂಥದ್ದು ಧ್ಯಾನಚಂದ್ರ ಅವಾರ್ಡು. ಇನ್ನು ನೆಕ್ಸ್ಟು ರೈಟ್ ಎನಿ 4 ಫೇಮಸ್ ಪ್ಲೇಯರ್ಸ್ ಯು ಪ್ಲೇ ದಿ ಫಾಲೋವಿಂಗ್ ಗೇಮ್ಸ್. ಕ್ರಿಕೆಟ್ದಾಗ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ಕಪಿಲ್ ದೇವ್, ಮಹೇಂದ್ರ ಸಿಂಗ್ ಧೋನಿ, ಆಶೀಶ್ ನೆಹ್ರ ಇವರೆಲ್ಲ ಕ್ರಿಕೆಟ್ದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಅದೇ ರೀತಿಯಾಗಿ ಹಾಕಿಯಲ್ಲಿ ಇರ್ತಕ್ಕಂಥವ್ರು ಧ್ಯಾನಚಂದ್ರ, ಆಮೇಲೆ ಬಲ್ಬರ್ ಸಿಂಗ್, ಆಮೇಲೆ ಧನ್ರಾಜ್ ಪಿಲೆ, ಆಮೇಲೆ ಲೆಸ್ಲಿ ಕ್ಲಾಸ್ಡಿಯಸ್, ಆಮೇಲೆ ಉಡಾಮ್ ಸಿಂಗ್. ಇನ್ನು ಫುಟ್ಬಾಲ್ದಲ್ಲಿ ಬರ್ತಕ್ಕಂಥದ್ದು ರಾಹುಲ್ ಬೆಕ್ಕೆ, ಸುಭಾಶಿಸ್ ಬೋಸ್, ಪ್ರೀತಮ್ ಕೋತಲ್, ಸಂತೋಷ್ ಜಿಂಗಾನ್, ಮಾನ್ವೀರ್ ಸಿಂಗ್ ಇವರೆಲ್ಲ ಫುಟ್ಬಾಲ್ದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಟೆನ್ನಿಸ್ದಲ್ಲಿ ಬರ್ತಕ್ಕಂಥವ್ರು ಸಾನಿಯಾ ಮಿರ್ಜಾ, ಲ್ಯಾಂಡರ್ ಪೀಸ್, ರೋಹನ್ ಬುಫಾನ್, ಯುಕಿ ಬಂಪ್ರಿ, ಶಕಿತಾ ಮೆನಿನ್. ಇನ್ನು ಚೆಸ್ದಲ್ಲಿ ಬರ್ತಕ್ಕಂಥವ್ರು ವಿಶ್ವನಾಥ್ ಆನಂದ್, ಆಮೇಲೆ ಸೇತುರಾಮನ್ SP, ಇನ್ನು ಅಭಿಜಿತ್ ಗುಪ್ತಾ, ಸೂರ್ಯಶೇಖರ್ ಗಂಗೂಲಿ, ಪೆಂಟಾಲಾ ಹರಿಕೃಷ್ಣನ್. ಇನ್ನು ನೆಕ್ಸ್ಟ್ ಕ್ವಶನು, ಸಮ್ ದಿ ವರ್ಡ್ಸ್ ಆರ್ ಗಿವನ್ ಇನ್ ದಿ ಬಾಕ್ಸ್, ಲುಕ್ ಎಟ್ ದಿ ವರ್ಡ್ಸ್, ಸರ್ಚ್ ಬಾಕ್ಸ್, ಸರ್ಕಲ್ ದಿ ಅಪೋಸಿಟ್ ವರ್ಡ್ಸ್ ಆಫ್ ದಿ ಫಾಲೋಯಿಂಗ್ ಗಿವನ್ ಇನ್ ದಿ ಬಾಕ್ಸ್. ಅಂದರೆ ಕೆಲವೊಂದು ವರ್ಡ್ಗಳನ್ನು ಕೊಡಲಾಗಿದೆ, ಅದರ ಅಪೋಸಿಟ್ ವರ್ಡನ್ನು ಬಿಡಬೇಕಾಗ್ತದೆ. ತಿಕ್ಕು ಅಂದರೆ ಸಮ್ ವರ್ಡ್ಸ್ ಗಿವನ್ ದಿ ಬಾಕ್ಸ್, ಲೆಟ್ಸ್ ವರ್ಡ್ ದಿ ಬಾಕ್ಸ್, ಸರ್ಕಲ್ ಅಪೋಸಿಟ್ ವರ್ಡ್ಸ್ ಅಂದ್ರೆ. ತಿಕ್ಕು ಅಂದರೆ ದಪ್ಪವಾಗಿರೋದು, ತಿಳುವಾಗಿರೋದಕ್ಕೆ ತಿನ್ ಅಂತ ಕರೆಯಲಾಗ್ತದೆ. ಫಾರ್ ಅಂದರೆ ಭಾಳಷ್ಟು ದೂರವಾಗಿರೋದು, ನಿಯರ್ ಅಂದರೆ ಸಮೀಪ, ರಾಂಗ್ ಅಂದರೆ ತಪ್ಪು, ರೈಟ್ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬ್ಯೂಟಿಫುಲ್ ಅಂದರೆ ಸುಂದರವಾಗಿರೋದು, ಅಗಲಿ ಅಂದರೆ ಸುಂದರವಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಸ್ಟ್ರಾಂಗ್ ಅಂದರೆ ಬಲಿಷ್ಠವಾಗಿರೋದು, ಅದಕ್ಕೆ ವೀಕ್ ಸ್ಪೆಲ್ಲಿಂಗ್ ತಪ್ಪಿದೆ, WEAK ಆಗ್ಬೇಕು, ಅದು ವೀಕ್. ಇನ್ನು ಕ್ರೂಯಲ್ ಅಂದರೆ ಕೈಂಡ್ನೆಸ್, ಕ್ರೂಯಲ್ ಅಂದರೆ ಮೃಗನಾಗಿರೋದು, ಕೈಂಡ್ನೆಸ್ ಅಂದರೆ ಅನುಕಂಪ ತೋರಿಸೋದು, ಫಾಸ್ಟ್ ಅಂದರೆ ಫಾಸ್ಟಾಗಿ ಓಡೋದು, ಸ್ಲೋ ಅಂದರೆ ನಿಧಾನವಾಗಿ, ಫಿನಿಶ್ ಅಂದರೆ ಮುಕ್ತಾಯ, ಸ್ಟಾರ್ಟ್ ಅಂದರೆ ಪ್ರಾರಂಭ. ಇದು ಅಪೋಸಿಟ್ ವರ್ಡ್ಸ್ ಆಗ್ತವೆ. ರೀಡ್ ದಿ ಪ್ರೇಜಸ್ ಗಿವನ್ ಬಿಲೋ, ಸಮ್ ಆಫ್ ದೆಮ್ ಅಪ್ಲೈ ಟು ವಿಲ್ಮಾ, ಸಮ್ ಆಫ್ ರ್ಯಾಪರ್ ಆ್ಯಂಡ್ ಸಮ್ ಟು ಬೋತ್, ರೈಟ್ ದ್ಯಾಮ್ ಇನ್ ದಿ ಕರೆಕ್ಟ್ ಕಾಲಮ್ಸ್. ಅಂದರೆ ವಿಲ್ಮಾ ರುಡಾಲ್ಫ್ ಅಂದರೆ ರ್ಯಾಪರ್ ಜಾನ್ಸನು ವಿಲ್ಮಾ ರುಡಾಲ್ಫ್ಗಳಿಗೆ ಕೆಲವೊಂದು ವರ್ಡ್ ಕೊಡಲಾಗಿದೆ, ಆಮೇಲೆ ಇಬ್ಬರಿಗೂ ಸಂಬಂಧಿಸಿದಂಥ ವರ್ಡ್ ಅದಾವೆ, ಅವು ಸರಿಯಾಗಿ ಸಪ್ರೇಟ್ ಮಾಡಿಬಿಡ್ಬೇಕು. ಇಲ್ಲಿ ನೋಡಿ, ಆ್ಯನ್ ಒಲಿಂಪಿಕ್ ಪ್ಲೇಯರ್ ಸಫರ್ ಫ್ರಮ್ ದಿ ಪೋಲಿಯೋ ಕಮ್ಸ್ ಫ್ರಮ್ ದಿ ಲಾರ್ಜ್ ಫ್ಯಾಮಿಲಿ ಐತಿ. ಆಮೇಲೆ ಡೀಪ್ಲಿ ರಿಲಿಜಿಯಸ್ 110 ಆ್ಯಂಡ್ ಗ್ರೇಟ್ ಸ್ವಿಂಪ್ಲರ್, ವಿಕ್ಟಮ್ ಟು ಡಿಸೀಸ್, ಎ ವಿಕ್ಟಮ್ ಆಫ್ ಆ್ಯನ್ ಆಕ್ಸಿಡೆಂಟ್, ಸ್ಟ್ರಾಂಗ್ ವಿಲ್ಲಡ್, ಆಕ್ಟಿವ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ಫಿಸಿಕಲಿ ಚಾಲೆಂಜ್. ಅಂದರೆ ಇವು ವಿಲಿಯಮ್ ರುಡಾಲ್ಫ್, ರ್ಯಾಪರ್ ಜಾನ್ಸನ್ ಬೋತ್ ಇವರು ಅದಕ್ಕೆ ಸಂಬಂಧಿಸಿದಂಥ ಅಂತ ವರ್ಡ್ಗಳನ್ನು ಬೈದ ನೋಡಿ. ವಿಲಿಯಮ್ ರುಡಾಲ್ಫ್ರವರು ಸಫರ್ ಫ್ರಮ್ ಪೋಲಿಯೋದಿಂದ ಸಫರ್ ಆಗಿರ್ತಾರೆ. ಕಮ್ಸ್ ಫ್ರಮ್ ದಿ ಲಾರ್ಜ್ ಫ್ಯಾಮಿಲಿ ಇರ್ತದೆ ಅವ್ರದ್ದು. ಡೀಪ್ಲಿ ರಿಲಿಜಿಯಸ್ ಆ್ಯಂಡ್ ಗ್ರೇಟ್ ಸಿಂಪ್ಲರ್ ಆ್ಯಂಡ್ ವಿಕ್ಟಮ್ ಟು ಡಿಸೀಜಿಯಸ್.
ಇನ್ನು ರ್ಯಾಪರ್ ಜಾನ್ಸನ್ ವಿಕ್ಟಮ್ ಟು ಆಕ್ಸಿಡೆಂಟ್ 110 ಅಂದರೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಅವರು 110. ಇನ್ನು ಬೋತ್ ಅವ್ರು ಇಬ್ಬರು ಸಂಸ್ಥೆ ಒಲಿಂಪಿಕ್ಸ್ ಪ್ಲೇಯರ್, ಇಬ್ಬರು ಸ್ಟ್ರಾಂಗ್ ವಿಲ್ಲರು ಹೌದು, ಫಿಸಿಕಲಿ ಚಾಲೆಂಜರು ಹೌದು. ಇನ್ನು ಫಾರ್ ಟೈಪ್ ರೈಟ್ ಯುವರ್ ಬಯೋಡಾಟಾ. ನೋಡಿ ಬಯೋಡೇಟಾ ಅಂದಾಗ ಇಲ್ಲಿ ಐ ಆಮ್ ಎ ಸ್ಟೂಡೆಂಟ್, ಮೈ ನೇಮ್ ಈಸ್ ವೀರಾ, ಐ ಆಮ್ 12th year old, I study in class 6th, the name of my school is HPS Bagalkote, my favorite subject is English, my hobby is drawing and writing short poems, my favorite color is blue, I play cricket and kabaddi games, I live in Ballari. Write your biodata in the another way. ಅದನ್ನು ಈ ರೀತಿ ಬರೋದು. ನೇಮ್ ದೀರಾ ವಿ ಆರ್, ಅಡ್ರೆಸ್ ಹುಬ್ಳಿ, ಡೇಟ್ ಆಫ್ ಬರ್ತ್ 24/4, ಫಾದರ್ ನೇಮ್ ರಾಜ್, ಮದರ್ ನೇಮ್ ಮೀನಾ, ನ್ಯಾಷನಲ್ ಇಂಡಿಯನ್, ಹೈಟ್ 4.2, ವೇಟ್ 40. ಆಮೇಲೆ ಇಂಟ್ರೆಸ್ಟ್ ಹಾಬೀಸ್ ರೀಡಿಂಗ್ ನ್ಯೂಸ್ ಪೇಪರ್, ವಾಚಸ್ TV, ಲ್ಯಾಂಗ್ವೇಜ್ ನೋನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇನ್ನು some situations are given below, read them and response suitably, then the first one is done bar for you. ಫಸ್ಟ್ ಕೊಟ್ಟಿದ್ದಾರೆ ಹಂಗೆ ಉಳಿದನ್ನು ಬೇರೆ ಅಂದ್ರೆ ನೋಡಿದೆ. ದ ಟೀಚರ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ಯುವರ್ ಆಲ್ ದಿ ಟೆಕ್ಸ್ಟ್ ಬುಕ್ ಆ್ಯಂಡ್ ನೋಟ್ಬುಕ್, ಯುವರ್ ಬ್ಯಾಗ್ ಈಸ್ ಹೆವಿ ಟು ಕ್ಯಾರಿ ಹೋಮ್, ಯು ಆರ್ ಆಸ್ಕ್ ಸಮ್ ಟೈಮ್ ಟು ಹೆಲ್ಪ್ ಯು, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬ್ಯಾಗ್. ಈ ರೀತಿ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗ್ತದೆ. ಹಂಗೆ ಎ ಫ್ರೆಂಡ್ ಹ್ಯಾಸ್ ಜಸ್ಟ್ ಕಮ್ ಟು ಸಿ ಯುವರ್ ಹೌಸ್, ಆಫರ್ ಹಿಮ್ ಹರ್ ಸಮಥಿಂಗ್ ಡ್ರಿಂಕ್ಸ್. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಬರ್ತಾರೋ ಅವಾಗ ಅವ್ರು ಹೇಳ್ತಾರೋ ಕುಡಿಯೋಕೆ ಏನಾರ ಕೊಡ್ತೇನೆ, ಇದು ಕ್ವಶನ್ ಮಾರ್ಕ್ ಮಾಡೋದು ನೋಡಿ. ಯೂತ್ ಲೈಕ್ ಟು ಹ್ಯಾವ್ ಟು ಕಪ್ ಆಫ್ ಕಾಫಿ ಆರ್ ಟೀ, ಕಾಫಿ ಮತ್ತು ಟೀಯನ್ನು ಲೈಕ್ ಮಾಡ್ತೇನೆ, ಇಷ್ಟಪಡ್ತೇನೆ. You are at the post office. You want 3 stamps for posting greeting cards. What do you say man to counter? ಮ್ಯಾನ್ ನೀ ಕೌಂಟ್ರಿಗೆ ಏನು ಹೇಳ್ತಿ ಅಂದರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿದ್ದಿ, ಅಲ್ಲಿ ಸ್ಟಾಂಪ್ ಬೇಕಾಗಿದೆ, ಹೋಗೋ ಏನು ಹೇಳ್ತದೆ, ಕ್ಯಾನ್ ಐ ಹ್ಯಾವ್ ದಿ 3 stamps ಫಾರ್ ಪೋಸ್ಟಿಂಗ್ ಎ ಗ್ರೇಟ್ ಕಾರ್ಡ್ ಪ್ಲೀಸ್ ಅಂತ ಕೇಳ್ತೀವಿ. ಅಂದರೆ ನಿಮ್ಮ ಹತ್ತಿರ 3 ಸ್ಟ್ಯಾಂಪ್ ಹಳಿಯ ಪೋಸ್ಟೇಜ್ ಅದಾವನ್ನ ಅಂದಂಗೆ. You are sitting in the crowded bus. You notice an old lady standing near your office or your seats. May you have seat here please? ಈ ರೀತಿ ಕೇಳ್ತಾರೆ. Friends of your has helped to locate your missing books. Thanks you her him. ಅಂದರೆ ನಿಮ್ಮ ಬುಕ್ ಒಂದು ಮಿಸ್ ಆಗ್ಯದ, ಅದಕ್ಕೆ ನೀವು ಯಾವ ರೀತಿ ಥ್ಯಾಂಕ್ಸ್ ಹೇಳ್ತಾರೋ, ಐ ಆಮ್ ಥ್ಯಾಂಕಿಂಗ್ ಫಾರ್ ಯುವರ್ ಹೆಲ್ಪ್. You are in the class. The teacher is explaining something. You want to tell something about the topic. What do you tell your teacher? ಟೀಚರ್ಗೆ ಏನಂತ ಹೇಳ್ತೀನಿ, ಕ್ಯಾನ್ ಐ ಸೇ ಸಮಥಿಂಗ್ ಅಬೌಟ್ ದಿಸ್ ಟಾಪಿಕ್, ಏನಾದ್ರ ಬಗ್ಗೆ ಹೇಳ್ತೀನಿ, ಸಮಥಿಂಗ್ ದೇರ್ ಟಾಪಿಕ್ಸ್. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ವ್ಯಾಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ಯೂಟ್ಯೂಬ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಥ್ಯಾಂಕ್ ಯು.